ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಇವತ್ತು ವಿಶೇಷವಾದ ದಿನ, ಪ್ರತಿದಿನ ವಿಶೇಷವಾದ ದಿನ, ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ವಿಶೇಷವಾದ ದಿನ. ಏನಪ್ಪ ವಿಷಯ ಅಂತೇಳಿದರೆ, ವಿಶೇಷವಾಗಿ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಅವ್ರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ನಮ್ಮ ವ್ಯವಸ್ಥೆ ಯಾವ ರೀತಿ ಹೋಗಿದೆ, ಯಾವ ರೀತಿ ವಿಕಲಚೇತನರಿಗೆ ಇವರು ಮರ್ಯಾದೆ ಕೊಡೋದಿಲ್ಲ. ಒಂದು ಸೆಕ್ಯೂರಿಟಿ ಗಾರ್ಡಿಂದ ನನಗೆ ಅಲ್ಲೇ ಮಾಡಿಸೋಕೆ ಮುಂದಾಗ್ತಾರೆ. ಸಿ ಸಿ ಕ್ಯಾಮ್ರಾ ಇದೆ, ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ, ನಾನು ಅದ್ರ ಬಗ್ಗೆ ಮಾಹಿತಿ ಹಾಕ್ತೀನಿ. ಅಲ್ಲಿ ಗುರ್ತಿನ ಚೀಟಿನೂ ಹಾಕೋದಿಲ್ಲ. ವಿಡಿಯೋ ಮಾಡಿದರೆ ನಿಮ್ಮನ್ನು ವಿಡಿಯೋ ಮಾಡಿದ್ರೆ ಗೊತ್ತಲ್ಲೇ ನಿಮಗೆ ಭಯ ಇರುತ್ತೆ ಅವ್ರಿಗೆಲ್ಲ. ಅವರು ಗುರ್ತಿನ ಚೀಟಿನೂ ಹಾಕೋದಿಲ್ಲ. ಅಲ್ಲಿ ಕ್ಯಾಮ್ರಾ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ಆದರೆ ಇಲ್ಲಿ ವಿಷಯ ನನಗೆ ಸಮಸ್ಯೆ ಆಗಿರೋದು, ಇವರು ಪಾಸ್ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೊಂದು ಬಾರಿ ಹೇಳ್ತೀನಿ ನಾನು. ನಾನು ಹಿಂಭಾಗ ವಿಳಾಸ ಇದೆ, ನಾನು ಅಲ್ಲಿ ಕೇಂದ್ರ ಕಚೇರಿ ಕೊಡ್ತೀನಿ. ಇವರು ಪಾಸ್ ಕೊಟ್ಟಿದ್ದಾರೆ, ನನಗೆ ತಿದ್ದುಪಡಿ ಮಾಡಿದ್ದಾರೆ 660 ರೂಪಾಯಿ. ನಾನು ಆಧಾರ್ ಕಾರ್ಡ್ ತೊಗೊಂಡೋಗಿ ಫ್ರೀಯಾಗಿ ಹೋಗೋಕ್ಕಾಗೋದಿಲ್ಲ. 660 ರೂಪಾಯಿ ಕೊಟ್ಟು ನಾನು ತಿದ್ದುಪಡಿ ಮಾಡಿರ್ತಾರೆ. ಇದ್ರ ಬಗ್ಗೆ ಪ್ರತಿದಿನ ನನಗೆ ತುಂಬ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ತುಂಬ ಗಲಾಟೆ ಆಗ್ತಿದೆ. ತಿದ್ದುಪಡಿ ಮಾಡಿದ್ದೀರಿ, ಇದು ಸರಿ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ. ನಾನು ಆದಷ್ಟು ನಿಭಾಯಿಸ್ಕೊಂಡು ಬರ್ತಾ ಇರ್ತೀನಿ. ಲಾಸ್ಟಲ್ಲಿ ನನಗೆ ಟಿಕೆಟ್ ತಗೊಳ್ತಾರೆ, ನಿರ್ವಾಹಕರು ಟಿಕೆಟ್ ತಗೊಳ್ತಾರೆ. ಅದನ್ನು ತೋರಿಸ್ತೀನಿ, ತಮಗೆ ಪೋಸ್ಟ್ ಮಾಡ್ತೀನಿ. ಪೋಸ್ಟ್ ಮಾಡ್ತೀನಿ, ನಿಮಗೆ ಗೊತ್ತಾಗಲಿ. ವಿಶೇಷವಾಗಿ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಪ್ರಸಾರ ಆಗುತ್ತೆ. ನಾನು ಕೇಂದ್ರ ಕಚೇರಿಗೆ ಹೋಗ್ತೀನಿ, ಅಲ್ಲಿ ಬಿಡೋದಿಲ್ಲ. ಟಪಾಲು ಹಾಕಿಸ್ಕೊಂಡೇ ಬರ್ತೀನಿ. ಟಪಾಲು ಹಾಕಿಸ್ತೀನಿ, ಬಿಡೋದಿಲ್ಲ. ಅಲ್ಲಿ ಹೋಗಿ ದೂರು ಕೊಡ್ತೀನಿ, ಟಪಾಲು ಹಾಕಿಸ್ಕೊಂಡೇ ಬರ್ತೀನಿ. ಇಲ್ಲಿ ಟಪಾಲು ಹಾಕೋದಿಲ್ಲ ಅಂತ ಗೂಂಡಾ ವರ್ತನೆ ಮಾಡ್ತಾರೆ ರೀ. ಗೂಂಡಾಗಿರಿ ಮಾಡೋ ವ್ಯಕ್ತಿಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಕೇಂದ್ರೀಯ ವಿಭಾಗೀಯ ಕಚೇರಿ ಗೂಂಡಾಗಿರಿ ಮಾಡ್ತಾರೆ ವಿಕಲಚೇತರ ಮೇಲೆ. ನೋಡಿ, ಗೂಂಡಾಗಿರಿ ಮಾಡೋ ವ್ಯವಸ್ಥೆ ಇದೆ. ತಪ್ಪು ಮಾಡಿದ್ದು ಇವರೇ. ಒಂದು ಟಪಾಲ್ ತಗೊಳ್ಳಲ್ಲ ಅಂತ ಹೇಳ್ತಾರೆ, ಟಪಾಲೇ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಎಲ್ಲ ಸೆಕ್ಯೂರಿಟಿ ಗಾರ್ಡೆಲ್ಲ ಬಂದ್ಬಿಟ್ಟು ಏನೋ ಮಾಡ್ತೀಯಾ, ನನ್ನ ಹೆಸರು ಹಾಕೊಳ್ಳೋ, ನನ್ನ ಫೋಟೋನು ತಗೊಳ್ಳೋ ಅಂತ ಏಕವಚನದಲ್ಲಿ ಮಾತಾಡುವ ವ್ಯಕ್ತಿ. ಕೇಂದ್ರ ಕಚೇರಿ ಶಾಂತಿನಗರದಲ್ಲಿ. ಈಗ ನಾನು ನಮ್ಮ ಕೇಂದ್ರ ಕಚೇರಿಗೆ ಹೋಗಿ ಅಲ್ಲೇ ಟಪಾಲ್ ಹಾಕ್ಬಿಟ್ಟು ಬರ್ತೀನಿ. ಹಾಕ್ಬಿಟ್ಟು ಮತ್ತೆ ನಾನು ಬರ್ತೀನಿ, ಮತ್ತೆ ವಿಡಿಯೋ ಚಿತ್ರೀಕರಣದಲ್ಲಿ ಬರ್ತೀನಿ. ಸತ್ಯಾಂಶ ಏನು ಅಂತ ಗೊತ್ತಾಗಲಿ. ಧನ್ಯವಾದ.